ಕದರಿಗಾನಕೊಪ್ಪ ಗ್ರಾಮದಲ್ಲಿ ಕನಿಷ್ಠ ಒಂದು 150 ಮನೆ ಮೇಲೆ ಇದೆ. 150 ಮನೆ ಮೇಲೆ ಇದ್ದು ಜನ 3-4 ವರ್ಷದಿಂದ ಕುಡಿಯೋ ನೀರಿನ ಸಮಸ್ಯೆ ಇಲ್ಲಿ ಬಗೆಹರಿಸಿಲ್ಲ. ಪಂಚಾಯತಿ PDO ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ. ಮತ್ತು ನಮ್ಮ ಶಾಸಕರಾದ MLA ಮೇಡಮ್ ಅವ್ರಿಗೂ ಅವ್ರ PA ಅವ್ರಿಗೂ ನಾವು ದೂರು ಸಲ್ಲಿಸಿದ್ದೀವಿ. ಇನ್ನೂ ಇದು ದುರಸ್ತಿ ಮಾಡಿಸಿಲ್ಲ ಇವರು. ಇದರಿಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾಯಿದೆ ಊರಲ್ಲಿ ನೀರಿನ ಸಮಸ್ಯೆ. ಕನಿಷ್ಠ ಇಲ್ಲಿಂದ ಒಂದು 5 ಕಿಲೋಮೀಟ್ರು ವಿಕೋಟ ಆಂಧ್ರ ಕಡೆಗೆ ಹೋಗಿ ತಗೊಂಬರೋ ಪರಿಸ್ಥಿತಿ ಆಗೋಗಿದೆ. ಇದರಿಂದ ನಮಗೆ ಆದಷ್ಟು ಬೇಗ ಇದು ದುರಸ್ತಿ ಆಗಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಊರಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು 200 ಮೀಟ್ರು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ರೋಡು CC ರೋಡ್ ಸಮಸ್ಯೆ ಇದೆ. ಇದೆಲ್ಲ ಬಗೆಹರಿಸ್ಬೇಕಂತೇಳಿ ನಮ್ಮ ಮಾನ್ಯ ಶಾಸಕರಾದ MLA ಮೇಡಮ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಸಮಸ್ಯೆ ತುಂಬ ತೊಂದರೆ ಆಗಿದೆ. ಕದರಿಗಾನಕೊಪ್ಪದ ಗ್ರಾಮದ ರೋಡ್ ಸಮಸ್ಯೆ ತೊಂದರೆ ಆಗಿದೆ. ಸ್ವಲ್ಪ ಇಲ್ಲಿ ನೀರು ಕೂಡ ಸ್ವಲ್ಪ ವಿಕೋಟ ಹೋಗಿ ತೊಗೊಂಬರ್ಬೇಕು ನಾವೆಲ್ಲ ನೀರು. ಇಲ್ಲಿ ನೀರಿನ ಸಮಸ್ಯೆ ಚೆನ್ನಾಗಿ ತೊಂದರೆ ಇದೆ. ಅದಕ್ಕೆ ಎಲ್ಲ ನಾವು ರೆಡಿ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇಂಜುವಲ್ಕೂರು ಪಂಚಾಯಿತಿ ಕದರಿಗಾನಕೊಪ್ಪ ಗ್ರಾಮ. ಇಲ್ಲಿ ನಮಗೆ ಫಿಲ್ಟರ್ ನೀರಿಲ್ಲ. ಫಿಲ್ಟರ್ ನೀರಿದ್ದು ತುಂಬ ಸಮಸ್ಯೆ ಆಗ್ತಾಯಿದೆ. ನಮ್ಮ ಮೇಡಮ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ಅವರು ಹೇಳಿದಾರಂತೆ ಮಾಡಿಕೊಡ್ತೀರಿ ಅಂತ. ಇನ್ನೂ ನಮಗೆ ಮಾಹಿತಿ ರೆಡಿ ಮಾಡಿಲ್ಲ. ಇದು ರೋಡು ಕದರಿಗಾನಕೊಪ್ಪ ರೋಡ್ ಚೆನ್ನಾಗಿಲ್ಲ. ತುಂಬ ಹಳ್ಳಗಳಾಗಿದ್ದಾವೆ. ಮತ್ತು ಇನ್ನೊಂದು ರೋಡ್ ಹತ್ರ ನಮ್ಮದು ಕ್ರಾಸ್ ಇದೆ. ಆ ಕ್ರಾಸು ತುಂಬ ರೋಡ್ ಹತ್ತಿರ ಇದೆ. ಅದು ಸ್ವಲ್ಪ ಇದು ಮಾಡಿ ನಮ್ಗೆ ಕ್ರಾಸ್ ವ್ಯವಸ್ಥೆ ಮಾಡಬೇಕು. ಮಕ್ಕಳು ತುಂಬ ಅಲ್ಲೇ ರೋಡ್ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ. ಸ್ವಲ್ಪ ಆ ಕಡೆ ಹಾಕಿ ರೆಡಿ ಮಾಡಿಸಿ ಅಂತ ನಾವು ಮಾಹಿತಿ ಕೊಡ್ತಾಯಿದ್ದೀವಿ. ಊರು ಗ್ರಾಮಸ್ಥರೆಲ್ಲ ಸೇರಿ ನಾವು ಅದನ್ನು ರೆಡಿ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಫಿಲ್ಟರ್ ನೀರು ಅದು ರಿಪೇರಿಯಾಗಿ 3 ವರ್ಷಕ್ಕೆ ಮೇಲ್ಪಟ್ಟಿದೆ. ಅದನ್ನು ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಊರಲ್ಲಿ ಗಾಡಿಗಳು ಬಂದು ಊರಾಗಿ ಹಿಡ್ಕೋಬೇಕಾದ್ರೆ 20 ರೂಪಾಯಿ ತೆಗೆದುಕೊಳ್ತಾರೆ. ಅದು ಬಿಟ್ಟು ವಿಕೋಟೆಗೆ ಹೋಗಿ ತಗೊಂಡು ಬರಬೇಕು. ಈ ಥರ ಇರುವ ಸಮಸ್ಯೆಯನ್ನು ತಾವು ದಯವಿಟ್ಟು ಪಂಚಾಯಿತಿ ಕಾರ್ಯದರ್ಶಿಗಳು ಮತ್ತು ಶಾಸಕರು ಇದನ್ನು ಗಮನವನ್ನು ತೆಗೆದುಕೊಂಡು ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಕೋರುತ್ತೇವೆ. ಮತ್ತೊಂದು ವಿಷಯ ಏನೆಂದರೆ, ನಮ್ಮ ರಸ್ತೆ ಕದರಿಗಾನಕೊಪ್ಪ ಗ್ರಾಮದಿಂದ ಕ್ರಾಸಿನವರೆಗೂ ರಸ್ತೆ ತುಂಬ ತೊಂದರೆಯಾಗಿದೆ. ಎಲ್ಲ ಕೊಚ್ಕೊಂಡು ಹೊರಟೋಗಿದೆ. ಅದನ್ನು ನಮಗೆ ಮಾಡಿಕೊಡ್ಬೇಕಾಗಿ ವಿನಂತಿ. ಮತ್ತು ಕ್ರಾಸ್ನಲ್ಲಿರುವ ದದ್ದಲ ಛತ್ರ ಏನಿದೆ ಅದನ್ನು ತೆಗೆದು ಹಿಂದಕ್ಕಾಕಿ ಹೊಸ ಛತ್ರವನ್ನು ಮಾಡಿಕೊಡ್ಬೇಕು. ಇದನ್ನು ಮೇಡಮ್ನವ್ರಿಗೆ ಮೊದಲೇ 5 ವರ್ಷಕ್ಕೆ ಮುಂದಿಟ್ಟಿದ್ದೀವಿ. ಆದ್ರೂ ಮೇಡಮ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಅದನ್ನು ಪೂರ್ಣಗೊಳಿಸಿಲ್ಲ. ಊರಿನ ಜನರೆಲ್ಲ ಕೇಳ್ತಾವ್ರೆ, ಈ ಥರ ಮಾತು ಕೊಟ್ಟಿದ್ದಾರೆ, ಇನ್ನೂ ಏನೂ ಮಾಡಿಲ್ಲ ಅಂತ. ದಯವಿಟ್ಟು ಶಾಸಕರು ಮೇಡಮ್ನವರು ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಸವಿನಯವಾಗಿ ಕೋರುತ್ತೇವೆ.